ಮಂಡ್ಯ ಲೋಕಸಭೆ ಅಖಾಡದಲ್ಲಿ ಸ್ಟಾರ್ಸ್ ಜಾತ್ರೆ ಇವತ್ತು ಕೂಡ ಮುಂದುವರಿತಾ ಇದೆ. ಹೈ ವೋಲ್ಟೇಜ್ ಕಣದಲ್ಲಿ ಘಟಾನುಘಟಿಗಳ ಪ್ರಚಾರ ಇವತ್ತು ನಡೀತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಪರವಾಗಿ ಅಪ್ಪ ಕುಮಾರಸ್ವಾಮಿ ಅವರು ಕೂಡ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ. ಇವತ್ತಿನಿಂದ ಮಂಡ್ಯ ಲೋಕಸಭೆ ಅಖಾಡದಲ್ಲಿ ಸ್ಟಾರ್ಸ್ ಜಾತ್ರೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಕೂಡ ನೋಡಿದಿರಾ. ಇವತ್ತು ಮತ್ತೊಮ್ಮೆ ದರ್ಶನ್ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ಸುತ್ತಮುತ್ತ ಸಿಎಂ ರೋಡ್ ಶೋವನ್ನ ಕೂಡ ನಡೆಸಲಿದ್ದಾರೆ. ಕೆಆರ್ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇಂದು ಮತ್ತಷ್ಟು ರಂಗೇರಲಿದೆ ಜೆಡಿಎಸ್ ಕ್ಯಾಂಪೇನ್. ಯುಗಾದಿ ಬ್ರೇಕ್ ಬಳಿಕ ದರ್ಶನ್ ಮತ್ತೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇಂದು ಸುಮಲತಾ ಪರವಾಗಿ ದರ್ಶನ್ ಅವರು ಪ್ರಚಾರವನ್ನ ಶುರು ಮಾಡಲಿರುವಂತದ್ದು. ಕೆಆರ್ ನಗರ ಕ್ಷೇತ್ರದಲ್ಲಿ ದರ್ಶನ್ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಮಂಡ್ಯ ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ದಾರೆ ರಾಖಿಬಾಯಿ. ಆ ಒಂದು ಘರ್ಜನೆ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಕೂಡ ಇಂದು ಮದ್ದೂರು ಕ್ಷೇತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತಭೇಟಿಯನ್ನ ಮಾಡಲಿದ್ದಾರೆ. ನಿನ್ನೆ ಜೆಡಿಎಸ್ಗೆ ಟಾಂಗ್ ಕೊಟ್ಟಿದ್ರು ಯಶ್ ಅವರು, ಟಕ್ಕರ್ ಅನ್ನ ಕೊಟ್ಟಿದ್ರು, ತಿರುಗೇಟನ್ನ ನೀಡಿದ್ರು. ಇವತ್ತು ಕೂಡ ಅವರು ತಮ್ಮ ಕ್ಯಾಂಪೇನ್ ಅನ್ನ ಮುಂದುವರಿಸಿದ್ದಾರೆ. ಭರ್ಜರಿಯಾಗಿ ನಡೀತಾ ಇದೆ ಸುಮಲತಾ ಅಂಬರೀಶ್ ಅವರ ಕ್ಯಾಂಪೇನ್ ಕೂಡ. ಮೇಲುಕೋಟೆ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ಅವರು ಮತವನ್ನ ಯಾಚನೆ ಮಾಡಲಿದ್ದಾರೆ. ಘಟಾನುಘಟಿಗಳ ಅಬ್ಬರದಲ್ಲಿ ಕಾವೇರಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾವ ರೀತಿಯಾಗಿ ಹೈ ವೋಲ್ಟೇಜ್ ಕದನವಾಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ಒಂದ್ ಕಡೆ ಸಿಎಂ ಪುತ್ರ ಅಖಾಡಕ್ಕೆ ಇಳಿದಿರುವಂತದ್ದು ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಲ್ಲಿ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಸ್ಯಾಂಡಲ್ವುಡ್ ಸ್ಟಾರ್ಗಳಾಗಿರುವಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾನೆ ಇರೋದನ್ನ ನೋಡಿದಿರಾ. ಹಾಗೆ ದರ್ಶನ್ ಅವರು 4-5 ದಿನಗಳ ಕಾಲ ಬ್ರೇಕ್ ತಗೊಂಡಿದ್ರು. ಇವತ್ತಿಂದ ಮತ್ತೆ ಅಖಾಡಕ್ಕೆ ಇಳಿತಾ ಇದ್ದಾರೆ. ಹಾಗೆ ಯಶ್ ಅವರು ಮುಂದುವರಿಸ್ತಾ ಇದ್ದಾರೆ ತಮ್ಮ ಮತಬೇಟೆಯನ್ನ. ಸುಮಲತಾ ಅಂಬರೀಶ್ ಅವರು ಕೂಡ ಮತ್ತು ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಇವತ್ತು ಅವರ ತಂದೆ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿತಾ ಇರುವಂತದ್ದು. ಸೊ ಮತ್ತಷ್ಟು ರಂಗೇರಲಿದೆ. ನಾವು ಈಗ ಆಲ್ರೆಡಿ ನೋಡ್ತಾ ಇದ್ವಿ, ದಿನಕ್ಕೊಂದು ಹೇಳಿಕೆ, ದಿನಕ್ಕೊಂದು ತಿರುಗೇಟು, ದಿನಕ್ಕೊಂದು ವಿಷಯವನ್ನ ಇಟ್ಕೊಂಡು ಮಂಡ್ಯದಲ್ಲಿ ಅಲ್ಲಿ ಚುನಾವಣೆಯನ್ನ ಮಾಡಲಾಗ್ತಾ ಇದೆ, ಮತಯಾಚನೆಯನ್ನ ಮಾಡಲಾಗ್ತಾ ಇದೆ. ಹಾಗೆ ಮತದಾರರನ್ನ ಸೆಳೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ಯಾವ ರೀತಿಯಾಗಿ, ಯಾಕೆಂದ್ರೆ ಇವತ್ತು ಕುಮಾರಸ್ವಾಮಿ ಅವರ ಎಂಟ್ರಿ ಕೂಡ ಮತ್ತಷ್ಟು ಹೇಳಿಕೆಗಳಿಗೆ ಸಾಕ್ಷಿ ಆಗಲಿದೆ. ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಮತ್ತು ಒಂದ್ ಕಡೆ ಸ್ಟಾರ್ ಕ್ಯಾಂಪೇನರ್ಗಳು ಸುಮಲತಾ ಅಂಬರೀಶ್ ಅವರ ಪರವಾಗಿ ಸ್ಟಾರ್ ಕ್ಯಾಂಪೇನರ್ಗಳು ಕೂಡ ಸಿದ್ಧರಾಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತು ಕಿರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಡ್ಯದಿಂದ. ಎಸ್ ಕೃಷ್ಣ, ಇವತ್ತು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ನಿಖಿಲ್ ಪರವಾಗಿ ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ರಂಗೇರ್ತಾ ಇದೆ. ನಿನ್ನೆ ಸುಮಲತಾ ಅಂಬರೀಶ್ ಅವರು ಬೇರೆ ಟಕ್ಕರ್ ಅನ್ನ ಕೊಟ್ಟಿದ್ರು. ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರ ಪ್ರಚಾರಕ್ಕೆ ಅಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಎಷ್ಟು ಗಂಟೆಗೆ ಶುರು ಮಾಡ್ತಾರೆ? ಪೃಥ್ವಿರಾಜ್, ಇನ್ನೇನು 1 ಗಂಟೆಗಳ ಇನ್ನೇನು ಕೆಲವೇ ಕ್ಷಣಗಳ ಅಂದ್ರೆ 8:30 ಸಮಯಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಶ್ರೀರಂಗಪಟ್ಟಣದಲ್ಲಿ ಒಂದು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈ ಒಂದು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಈಗಾಗಲೇ ಕೆಆರ್ಎಸ್ ನ ರಾಯಲ್ ಆರ್ಕಿಡ್ ಹೋಟೆಲ್ ನಲ್ಲಿ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ತಂಗಿರುವಂತದ್ದು. ನಿನ್ನೆ ರಾತ್ರಿ ಅವರು ಆ ಒಂದು ಹೋಟೆಲ್ಗೆ ಆಗಮಿಸಿರುವಂತದ್ದು. ಈಗಾಗಲೇ ನಿನ್ನೆ ರಾತ್ರಿ ಸ್ಥಳೀಯ ಜೆಡಿಎಸ್ ನಾಯಕರ ಜೊತೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸಭೆಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಇಷ್ಟು ದಿನಗಳಲ್ಲಿ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಇದೆ ಅಂದ್ರೆ ಮಂಡ್ಯದಲ್ಲಿ ಗ್ರೌಂಡ್ ರಿಪೋರ್ಟ್ ಯಾವ ರೀತಿ ಇದೆ, ಜೊತೆಗೆ ಜೆಡಿಎಸ್ ನಾಯಕರು ಪ್ರಚಾರ ಕೈಗೊಂಡಿರೋದ್ರಿಂದ ಯಾವ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಲಾಭ ಆಗಿದೆ, ಜೊತೆಗೆ ಎಲ್ಲಿ ಎಡವಿದ್ದೇವೆ, ಮತ್ತೆ ಏನೆಲ್ಲ ತಂತ್ರಗಳನ್ನ ಮಾಡ್ಕೊಳ್ಬೇಕು. ಇನ್ನೊಂದು ವಾರಗಳಲ್ಲಿ ಏನು 5 ದಿನಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ಏನು ತೆರೆ ಬೀಳ್ತಾ ಇದೆ, ಆ ಒಂದು 5 ದಿನಗಳಲ್ಲಿ ಯಾವೆಲ್ಲ ತಂತ್ರಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ರಾತ್ರಿ ಸಭೆಯನ್ನ ಮಾಡಿರುವಂತದ್ದು. ಇವತ್ತು ಬೆಳಗ್ಗೆ ಈಗಾಗಲೇ ಒಂದು ಪ್ರಚಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಸ್ಥಳೀಯ ಜಿಲ್ಲಾ
ಲೋಕೋವಾಸ್ತುರ ಸಚಿವರಾಗಿರ್ತಕ್ಕಂಥ CS ಪುಟ್ಟರಾಜುರವರು ಈಗಾಗಲೇ HD ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ KRS ಬಳಿ ಇರತಕ್ಕಂಥ ಏನು ಹಳ್ಳಿಕಟ್ಟೆ ಏನು ಒಂದು ಸರ್ಕಲ್ ಏನಿದೆ, ಹಳ್ಳಿಕಟ್ಟೆ ಸರ್ಕಲ್ ನಿಂದ ಇದೀಗ ಒಂದು ಪ್ರಚಾರ ಆರಂಭವಾಗ್ತಾ ಇರುವಂತದ್ದು. 8:30 ಸಮಯಕ್ಕೆ ಇದೀಗ ಇಲ್ಲಿ ಸ್ಥಳೀಯವಾಗಿ ಇಲ್ಲೊಂದು ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಒಂದು ಪ್ರಚಾರವನ್ನು ಆರಂಭ ಮಾಡ್ತಾ ಇರುವಂತದ್ದು. KRS ನಿಂದ ಶುರುವಾಗುವಂತಹ ಈ ಒಂದು ಪ್ರಚಾರ ಶ್ರೀರಂಗಪಟ್ಟಣ ಜೊತೆಗೆ ಮಂಡ್ಯದ ವಿವಿಧ ಭಾಗಗಳಲ್ಲಿ, ಜೊತೆಗೆ ಪ್ರಮುಖ ರಸ್ತೆಗಳು, ಜೊತೆಗೆ ಬೀದಿಗಳಲ್ಲಿ ಒಂದು ರೋಡ್ ಶೋವನ್ನ ಮಾಡೋದ್ರ ಮೂಲಕವಾಗಿ ತಮ್ಮ ಪುತ್ರನ ಪರ ಒಂದು ಪ್ರಚಾರ ಮತಯಾಚನೆಯನ್ನ HD ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಈಗಾಗಲೇ ಒಂದ್ ಕಡೆ ಸ್ಟಾರ್ ನಟರು ಕೂಡ, ಜೊತೆಗೆ ಸುಮಲತಾ ಅಂಬರೀಶ್ ಅವರು ಕೂಡ ಒಂದು ವೈಯಕ್ತಿಕವಾಗಿ ಒಂದು ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ನಿನ್ನೆ ಮಾತನಾಡಿದ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರ ಕುಟುಂಬ ಜೊತೆಗೆ JDS ನ ನಾಯಕರ ವಿರುದ್ಧವಾಗಿ ಒಂದು ಆರೋಪಗಳನ್ನ ಮಾಡಿರುವಂತದ್ದು. ಹೀಗಾಗಿ ಆ ಒಂದು ಆರೋಪಗಳಿಗೆ ಇವತ್ತು HD ಕುಮಾರಸ್ವಾಮಿ ಅವರು ಒಂದು ತಕ್ಕ ಪ್ರತ್ಯುತ್ತರವನ್ನು ಕೊಡೋದಕ್ಕೂ ಇದೀಗ ಒಂದು ಸಿದ್ಧತೆಯನ್ನ ಮಾಡಿರುವಂತದ್ದು. ನಿನ್ನೆ ಏನೆಲ್ಲ ಸುಮಲತಾ ಅಂಬರೀಶ್ ಅವರು ಏನೆಲ್ಲ ಮಾತಾಡಿದ್ರು ಅದೆಲ್ಲ ಒಂದು ವಿವರಣೆಯನ್ನು ಇದೀಗ ಸ್ಥಳೀಯ ಸಚಿವರಾಗಿರ್ತಕ್ಕಂಥ ಪುಟ್ಟರಾಜು ಅವರಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಇವತ್ತು ಅವರಿಗೆ ಒಂದು ತಕ್ಕ ಒಂದು ಉತ್ತರವನ್ನ ಕೊಡೋದಕ್ಕೂ ಕೂಡ HD ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಸುಮಾರು 9 ಗಂಟೆಗೆ ಈ ಒಂದು ಪ್ರಚಾರ ಆರಂಭವಾಗುತ್ತೆ. ನಂತರ ಏನು ಸ್ಟಾರ್ ನಟರಿಗಾಗಿರ್ಬೋದು, ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಒಂದು ರೀತಿ ಒಂದು ಟಕ್ಕರನ್ನ ಕೊಡೋದಕ್ಕೆ HD ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಪೃಥ್ವಿರಾಜ್. ಎಸ್ ಕೃಷ್ಣ, ಇಲ್ಲಿ ಹೇಳಿಕೆ ಪ್ರತಿ ಹೇಳಿಕೆ ಏಟು ಎದುರೇಟಿಗೆ ಸಾಕ್ಷಿ ಆಗ್ಬಿಟ್ಟಿದೆ ಮಂಡ್ಯ ಕಣ. ಸೊ ಹೀಗಾಗಿ ಇವತ್ತಿನ ಹೇಳಿಕೆಗಳು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಕುಮಾರಸ್ವಾಮಿ ಅವರದು. ಯಾಕೆಂದ್ರೆ ಒಂದ್ ಕಡೆ ಮೋದಿ ಅವರ ಎಂಟ್ರಿ, ಸುಮಲತಾ ಅಂಬರೀಶ್ ಅವರಿಗೆ ಮತವನ್ನ ಕೊಡಿ ಅಂತ ಕೇಳಿರುವಂತದ್ದು, ಇನ್ನೊಂದ್ ಕಡೆ IT ರೇಡ್ ನ ವಿಚಾರ, ಹಾಗೆ ಸುಮಲತಾ ಅಂಬರೀಶ್ ಅವರು JDS ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರೋದು, ಇದೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡ್ಲಿದ್ದಾರೆ. ಇನ್ನು ಕ್ಯಾಂಪಿಯನ್ ಸಂದರ್ಭದಲ್ಲಿ ಜನಸಾಗರ ಕೂಡ ಸೇರಿಸಬೇಕಾದಂತ ಅನಿವಾರ್ಯತೆ ಕೂಡ JDS ನಾಯಕರಿಗಿದೆ. ಸೊ ಅಲ್ಲಿ ಯಾವ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ ಅಂತ, ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ? ಪೃಥ್ವಿರಾಜ್, ಈಗಾಗಲೇ ಏನು ಮುಖ್ಯವಾಗಿ ನಿನ್ನೆ ಸುಮಲತಾ ಅಂಬರೀಶ್ ಅವರು ಕೂಡ ಏನು ಪ್ರಚಾರ ಮಾಡದಂತ ಸಂದರ್ಭದಲ್ಲಿ ಸಾಕಷ್ಟು ಜನಸ್ತೋಮ ಹರಿದು ಬಂದಿತ್ತು. ಹೀಗಾಗಿ ಅದಕ್ಕಿಂತ ಎಲ್ಲರಷ್ಟು ಜನ ಸೇರಿಸೋದಕ್ಕೆ ಇದೀಗ ಸ್ಥಳೀಯ JDS ನಾಯಕರು ಮುಂದಾಗಿರುವಂತದ್ದು. ಹಳ್ಳಿಗಳಿಗೂ ಕೂಡ ಒಂದು ಬಸ್ ಅನ್ನ ಕಳಿಸೋದ್ರ ಮೂಲಕವಾಗಿ ಜನರನ್ನ ಕರೆತರುವಂತಹ ಒಂದು ಪ್ರಯತ್ನವನ್ನ ಇದೀಗ ಮಾಡ್ತಾ ಇರುವಂತದ್ದು. ಅತಿ ಹೆಚ್ಚು ಜನ ಸಂಖ್ಯೆಯಲ್ಲಿ ರೋಡ್ ಶೋ ಅನ್ನ ಮಾಡೋದಕ್ಕೆ ಇದೀಗ HD ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಮುಖ್ಯವಾಗಿ ಏನು KRS ಬಳಿ ಇರತಕ್ಕಂತ ಹಳ್ಳಿಕಟ್ಟೆ ಸರ್ಕಲ್ ಏನಿದೆ, ಈಗಾಗಲೇ ಹಳ್ಳಿಕಟ್ಟೆ ಸರ್ಕಲ್ನಲ್ಲಿ ಈಗಾಗಲೇ ಮಧುವನ ಅಂತ ಈಗಾಗಲೇ ಶೃಂಗಾರವನ್ನ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಸರ್ಕಲ್ ನ ಸುತ್ತಮುತ್ತವಾಗಿ ಒಂದು ಬಾಳೆಕಂದು ಜೊತೆಗೆ ಮಾವಿನ ತೋರಣವನ್ನ ಕಟ್ಟೋದ್ರ ಮೂಲಕವಾಗಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿರುವಂತದ್ದು. ಆ ಒಂದು ಹಳ್ಳಿಕಟ್ಟೆ ಸರ್ಕಲ್ ನಿಂದ ಇದೀಗ HD ಕುಮಾರಸ್ವಾಮಿ ಅವರು ತನ್ನ ಪ್ರಚಾರವನ್ನ ಆರಂಭ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಈಗಾಗಲೇ ಇವತ್ತಿನ ಪ್ರಚಾರ ಮುಖ್ಯವಾಗಿ ಮತಯಾಚನೆಗಿನ್ನ ಮುಖ್ಯವಾಗಿ ಆರೋಪ ಮತ್ತೆ ಪ್ರತ್ಯಾರೋಪಗಳಿಗೆ ಒಂದು ಸಾಕ್ಷಿಯಾಗುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈಗಾಗಲೇ ಸುಮಲತಾ ಅಂಬರೀಶ್ ಸೇರಿದಂತೆ ಪ್ರಮುಖವಾಗಿ ಸ್ಟಾರ್ ನಟರು ಕೂಡ ಅಟ್ಯಾಕ್ ಮಾಡಿರುವಂತದ್ದು. ಇನ್ನು ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏನು ಸುಮಲತಾ ಅಂಬರೀಶ್ ಅವರನ್ನ ಬೆಂಬಲಿಸಿ ಅನ್ನೋ ಒಂದು ಕರೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲಾ ಹೇಳಿಕೆಗಳಿಗೂ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ, ಜೊತೆಗೆ ಸುಮಲತಾ ಅಂಬರೀಶ್, ಜೊತೆಗೆ ಈಗ ದರ್ಶನ್ ಯಶ್ ಅವರ ಏನು ಹೇಳಿಕೆಗಳೇನಿದೆ ಅದಕ್ಕೆ ಒಂದು ಟಕ್ಕರ್ ಅನ್ನ ಕೊಡೋದಕ್ಕೆ HD ಕುಮಾರಸ್ವಾಮಿ ಅವರು ಇವತ್ತು ಮುಂದಾಗಿರುವಂತದ್ದು. ಇವತ್ತಿನ ಪ್ರಚಾರದಲ್ಲಿ ಅವರಿಗೆ ಒಂದು ತಕ್ಕ ತಿರುಗೇಟನ್ನು ಕೊಡೋದಕ್ಕೂ ಕೂಡ HD ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿರುವಂತದ್ದು. ಪೃಥ್ವಿರಾಜ್, ನೋಡ್ತಾ ಇದ್ವಿ ಯಾವ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಅವರ ತಂದೆ ಕಣಕ್ಕಿಳಿತಾ ಇದ್ದಾರೆ, ಅಖಾಡಕ್ಕಿಳಿತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ. ಇನ್ನು ಸುಮಲತಾ ಅಂಬರೀಶ್ ಅವರ ಪರವಾಗಿ ಕೂಡ ಇವತ್ತು ದರ್ಶನ್ ಯಶ್ ಅವರು ಕಣಕ್ಕಿಳಿತಾ ಇದ್ದಾರೆ, ಅಖಾಡದಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಕಿರಣ್, ಇವತ್ತು ಸುಮಲತಾ ಅಂಬರೀಶ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಯಶ್ ಅವರು ಕೂಡ, ಇನ್ನೂ ಒಂದ್ ಕಡೆ ದರ್ಶನ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯ ಮೋದಿಯ ಮಾತುಗಳು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಇವತ್ತು ಈ ಮೂವರ ಪ್ರಚಾರ ಯಾವ ರೀತಿಯಾಗಿರುತ್ತೆ ಅಂತ? ಖಂಡಿತ ಪೃಥ್ವಿ, ಮಂಡ್ಯ ಲೋಕಸಭಾ ಚುನಾವಣಾ ಕಣ ದಿನಕ್ಕೆ ಕಾವೇರ್ತಾ ಇರ್ತಕ್ಕಂಥದ್ದು. ಆರೋಪ ಪ್ರತ್ಯಾರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಅದರಲ್ಲೂ ಸಹ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂತಹ ಸುಮಲತಾ ಅಂಬರೀಶ್ ಅವರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವರು ಮತಯಾಚನೆಗೆ ಸುಮಾರು 9 ಗಂಟೆಗೆ ಅವರ ಮತಯಾಚನೆ ಆರಂಭ ಆಗುತ್ತೆ. ಏನು ಮಂಡ್ಯದ ಪಾಂಡವಪುರ ತಾಲೂಕಿನಲ್ಲಿರ್ತಕ್ಕಂಥ ಶಾಂತನಹಳ್ಳಿಯಲ್ಲಿ 9 ಗಂಟೆಗೆ ಆರಂಭ ಆಗುತ್ತೆ. ನಂತರ ಯಶ್ ಕೂಡ ಅದೇ ರೀತಿ, ಯಶ್ ಕೂಡ ಮದ್ದೂರು ತಾಲೂಕಿನ ಹಳ್ಳಿಗಳಲ್ಲಿ ಸುಮಾರು
29ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಯಶ್ ಸ್ಟಾರ್ ಕ್ಯಾಂಪೇನ್ ಆಗಿರ್ತಕ್ಕಂಥ ಯಶ್ ಕೂಡ ಪ್ರಚಾರ ಮಾಡ್ತಾರೆ. ಮತ್ತೊಂದೆಡೆ ಸುಮಾರು 5 ದಿನಗಳಿಂದಲೂ ಸಹ ರೆಸ್ಟ್ ತೆಗೆದುಕೊಂಡಿದ್ದಂತಹ ದರ್ಶನ್ ಕೂಡ ಇವತ್ತು ಪ್ರಚಾರಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ KR ನಗರದ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿರ್ತಕ್ಕಂಥ ದರ್ಶನ್ ಕೂಡ ಪ್ರಚಾರ ಮಾಡ್ತಾರೆ. ಮತ್ತೊಂದೆಡೆ ನಿನ್ನೆಯಿಂದಲೂ ಸಹ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಸುಮಲತಾ ಒಂದ್ ಕಡೆ ಟಾಂಗ್ ಕೊಟ್ರೆ ನಿಖಿಲ್ ಒಂದ್ ಕಡೆ ಟಾಂಗ್ ಕೊಡ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಸುಮಲತಾ ಈಗಾಗಲೇ ಆರೋಪ ಮಾಡಿರುವಂತೆ ಸಾಕಷ್ಟು ದಿನಗಳಿಂದಲೂ ಸಹ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ರೌಡಿಸಂ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ರು. ನಿನ್ನೆ ಅವರು ಸಾಮಾಜಿಕ ಜಾಲತಾಣದಲ್ಲೂ ಸಹ ನಮ್ಮ ಬಗ್ಗೆ ಅವಹೇಳನಕಾರಿ ಮತ್ತೆ ಕೆಟ್ಟದಾಗಿ ಬಿಂಬಿಸೋದಕ್ಕೆ JDS ಮುಖಂಡರು ಪ್ಲಾನ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಯಾವೆಲ್ಲ ಹೇಳಿಕೆ ಕೊಡ್ತಾರೆ, ಸುಮಲತಾ ಯಾವ ರೀತಿ ಹೇಳಿಕೆ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಎಲ್ಲವನ್ನ ನಾನು ತಿಳಿಸ್ತೀನಿ ಅನ್ನೋ ಮಾತುಗಳನ್ನ ನಿನ್ನೆ ಸುಮಲತಾ ಹೇಳ್ತಾ ಇದ್ರು. ಇವತ್ತು ಯಾವೆಲ್ಲ ಹೇಳಿಕೆ ನೀಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೊಂದ್ ಕಡೆ ಮಂಡ್ಯ ರಾಜಕೀಯದಲ್ಲಿ ಸುಮಲತಾ ಸೃಷ್ಟಿಸಿರುವಂತ ಬಿರುಗಾಳಿಗೆ ಈಗ ಸುಂಟರ ಗಾಳಿ ಅಂತ ಮೋದಿ ಮಾತುಗಳು ಕೂಡ ಮತ್ತಷ್ಟು ಬಲ ನೀಡಿದೆ. ಮೈಸೂರಲ್ಲಿ ಮೋದಿ ಭಾಷಣದ ವೇಳೆ ಅಂಬರೀಷ್ ಕನ್ನಡದ ಪ್ರೇಮ ಅಪಾರ, ಅವರು ಜನಮಾನಸದಲ್ಲಿದ್ದಾರೆ, ಅವರ ಹಾದಿಯಲ್ಲೇ ಸುಮಲತಾ ಕೂಡ ನಡೀತಾ ಇದ್ದು ಅವರಿಗೆ ಬೆಂಬಲವನ್ನ ಕೊಡಿ ಅಂತ ಸುಮಲತಾ ಅಂಬರೀಷ್ ಅವರ ಪರವಾಗಿ ಮೋದಿ ಅವರು ಕೂಡ ಮಾತನಾಡಿದ್ರು. ಮತ್ತು ಒಂದ್ ಕಡೆ ಮೋದಿ ಅವರು ಅಂಬರೀಷ್ ಅವರನ್ನ ಸ್ಮರಿಸಿಕೊಂಡಿದ್ದಕ್ಕೆ ಸುಮಲತಾ ಅಂಬರೀಷ್ ಅವರು ಕೂಡ ಧನ್ಯವಾದವನ್ನ ಹೇಳಿದ್ರು. ಅಂಬಿ ಸಾಧನೆಗೆ ಸಿಕ್ಕ ಗೌರವ ಅಂತ ಕೈ ಮುಗಿದ್ರು. अंबरीश जी ने किया है वो भी आज लोगों के दिलों में है. सुमलता जी के साथ मिलकर कन्नड़ा भाषा और संस्कृति की जो सेवा की है वह सराहनीय है और सशक्त करें. इसके लिए हमारे सभी साथियों को आप आशीर्वाद देंगे, ये मेरा विश्वास है. ಹೇಳೋಕೆ ಮಾತುಗಳೇ ಇಲ್ಲ. ನಿಜವಾಗ್ಲೂ ಇದು ಅಂಬರೀಷ್ ಅವ್ರಿಗೆ ಅವ್ರು ಕೊಟ್ಟಿರೋಂಥ ಒಂದು ಗೌರವ, ಮರ್ಯಾದೆ, ಘನತೆ ಇದೆಯಲ್ಲ, ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಹೆಮ್ಮೆ ಆಗುವಂಥ ವಿಷಯ ಇದು. ಅಂಬರೀಷ್ ಅವರ ಸಾಧನೆ, ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರೂ ಇದ್ದಾರೆ, ಅವ್ರಿಗೆ ಇನ್ನಷ್ಟು ಜೋಶ್ ಬರುತ್ತೆ, ಇನ್ನಷ್ಟು ಸ್ಫೂರ್ತಿ ಬರುತ್ತೆ.